12 ವರ್ಷದ ಮಗ ಇದ್ರೂ ಕೂಡ ಪೊಲೀಸಪ್ಪನ ಜೊತೆ ಪತ್ನಿ ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆಯ ಪತಿ ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಇರುವಂಥದ್ದು. ಸರಿ, ಆಕೆ ಯಾವಾಗ ಪೊಲೀಸ್ ಜೊತೆ ಹೋಗಿರುವಂಥದ್ದು, ಎಷ್ಟು ದಿನದ ಪ್ರೇಮ ಅವರಿಬ್ಬರದ್ದು? ಸರ್, ನನಗೆ ಗೊತ್ತಿರಂಗೆ ಜುಲೈ 2 ಯಾಕಂದ್ರೆ ಕಾಲ್ ಲಿಸ್ಟ್ ಡೀಟೇಲ್ಸ್ ತೆಗೆದಾಗ ಜುಲೈ 2 ಇಬ್ಬರದ್ದು ಕಾನ್ವಕೇಶನ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಟಿಲ್ 31ನೇ ತಾರೀಕು ನಡೆದಿದೆ. ಆಗಸ್ಟ್ 31ನೇ ತಾರೀಕು ಅವ್ರ ಮನೆಯಿಂದ ಹೋಗಿರೋದು. ಅಂದ್ರೆ ಅವರಿಬ್ರು ಹೇಗೆ ಪರಿಚಯ? ಮುಂಚೆಯಿಂದ ಪರಿಚಯ ಇದ್ರ ಅಥವಾ ಹೇಗೆ ಪರಿಚಯ ಆಗಿರೋದು ಅವರು? ಸರ್, ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು. ಇವರು ರೀಲ್ಸ್ಗಳು ಮಾಡ್ತಾರೆ, ಅವರು ರಾಘವೇಂದ್ರ ಅವನು ರೀಲ್ಸ್ಗಳು ಮಾಡ್ತಾನೆ, ಅಲ್ಲಿಂದ ಪರಿಚಯ ಆಗಿರೋದು. ಇದು ಏನ್ ಮದುವೆ ಆಗಿದ್ರ ಏನ್ ಮಹಿಳೆ ಇದಾರಲ್ಲ ಮೋನಿಕಾ, ಅವರು ಮುಂಚೆನೂ ಮದುವೆ ಆಗಿದ್ರ? ಮುಂಚೆ ಒಂದು ಮದುವೆ ಆಗಿ ಬಿಟ್ಟಿರೋದಾ ಅಥವಾ ಹೇಗೆ? ಇಲ್ಲ, ಮದುವೆ ಆಗಿ ನೆಕ್ಸ್ಟ್ ನನ್ನಾಗಿದ್ದು. ಎಷ್ಟು ವರ್ಷ ಆಗಿತ್ತು ನೀವು ಮದುವೆ ಆಗಿ? ನಾನು ಮದುವೆಗೆ 14 ವರ್ಷ ಆಗಿದೆ ಸರ್. 2012 ಆಗಿರೋದು. 2012 ಅಂದ್ರೆ ಇವರು ಸ್ಟೇಷನ್ಗೆ ಹೋಗಿ ಪರಿಚಯ ಆ ಥರದ್ದೇನಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ ಈ ತರ ಪರಿಚಯ ಮಾಡ್ಕೊಂಡು ಇದು ಮಾಡಿರುವಂಥದ್ದು. ಅದ್ರ ಜೊತೆಗೆ ಒಬ್ರು ಪೊಲೀಸ್ ಆದಂಥವ್ರು, ರಕ್ಷಣೆ ಕೊಡಬೇಕಾದಂಥವ್ರು, ಈ ರೀತಿಯಾಗಿ ಯಾವುದೊಂದು ಮಹಿಳೆ ಮೇಲೆ ಅವರಿಗೂ ಮದುವೆ ಆಗಿರಬೇಕಲ್ಲ? ಅವ್ರಿಗೂ ಮದುವೆ ಆಗಿ 2 ಮಕ್ಕಳಿದೆ ಸರ್. ರಾಘವೇಂದ್ರ ಅವ್ರಿಗೆ ಮದುವೆ ಆಗಿ 2 ಮಕ್ಕಳಿದೆ. HSR ಲೇಔಟ್ ಅವ್ರ ವಯಸ್ಸುಳ್ಳ ಡ್ರೈವರು. ಸೊ ಅಲ್ಲಿವರೆಗೆ ಪರಿಚಯ ಆಗಿರೋದು. ಕಾನ್ವಕೇಶನು ಇನ್ಸ್ಟಾದಲ್ಲಿ ಪರಿಚಯ ಆಗಿ ಅದಾದಮೇಲೆ ಫೋನ್ ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ. ಫೋನ್ ಕಾಂಟ್ಯಾಕ್ಟ್ ಬಂದು ಅವ್ರ ಜೊತೆ ಹೋಗಿರೋದು. 17ನೇ ತಾರೀಕು ಆಗಸ್ಟ್ 17ನೇ ತಾರೀಕು ಮಗುನ ಕರ್ಕೊಂಡು ಇವರು ಲೂಲು ಮಾಲ್ಗೆ ಹೋಗಿದ್ದಾರೆ. ನನ್ನ ವೈಫು ಮತ್ತು ನನ್ನ ಮಗ ಲೂಲು ಮಾಲ್ಗೆ ಹೋಗ್ತಾನೆ ಅಂದಾಗ ಅಮೌಂಟ್ ಕೊಟ್ಟು ನಾನೇ ಕಳಿಸಿದ್ದೀನಿ. ಸೊ ಅಲ್ಲಿ ಅವ್ರು ಬಂದಿದ್ರಂತೆ, ಮಗು ಜೊತೆ ಗೇಮ್ಸ್ ಆಡಿದ್ದಾರೆ. ಪಾರ್ಕಿಂಗ್ ಲಾಟಿಗೆ ಬಂದು ಕಾರ್ ಹತ್ತಿ ಕಾರಲ್ಲಿ ಹೇಳಿರೋದು ಇದು. ನೀನೇನಾರು ನೀವು ಒಪ್ಪಂಗೆ ಹೇಳಿದ್ರೆ ನಿನ್ನ ಸ್ಕೂಲಿಂದ ಈಚೆ ಕರ್ಕೊಬಂದು ಹೊಡೆದು ಸಾಯಿಸ್ಬಿಡ್ತೀನಿ ಅಂತ. ಅದಾದಮೇಲೆ 30ನೇ ತಾರೀಕು ಇವ್ರ ಮನೆಯಿಂದ ಹೋದಾಗೂ ಮಗುನ ಕರ್ಕೊಂಡೋಗಿದ್ದಾರೆ ಜೊತೇಲಿ. ಇವರು ಚಂದ್ರ ಲೇಔಟಿಗೆ ಬಂದು ಅಲ್ಲಿಂದ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಹೋಗಿ ಅಲ್ಲಿಂದ ರಾಘವೇಂದ್ರ ಅನ್ನೋರು HSR ಲೇಔಟ್ ಲಾಡ್ಜಿಗೆ ಕರ್ಕೊಂಡೋಗಿದ್ದಾರಂತೆ ಮಗುನು ಮತ್ತು ತಾಯಿನ ಕರ್ಕೊಂಡೋಗಿ. 31ನೇ ತಾರೀಕು ವಾಪಸ್ ಆ ಕಡೆಯಿಂದ ಬರ್ಬೇಕಾದ್ರೆ ಅವಾಗಲೂ ಹೇಳಿದಾರಂತ ಮಗುಗೆ, ನೀನು ಏನಾರು ಇದು ನಿಮ್ಮ ಅಪ್ಪಂಗೆ ಏನಾರು ಹೇಳಿದ್ರೆ ನಿಮ್ಮ ಅಪ್ಪನ ಇಬ್ಬರೂ ಸಾಯಿಸ್ಬಿಡ್ತೀನಿ, ನಾನು ಕ್ರೈಮ್ ಪೊಲೀಸು ಯಾರೇನು ಮಾಡ್ಕೊಳಕ್ಕಾಗಲ್ಲ ಅಂತ. ಸೊ ಆಮೇಲೆ ಬಂದು ಇವರು ನನ್ನ ಮೇಲೆ NCR ಮಾಡಿರೋದೇನು, ನಾನು ಇಲ್ಲಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ಮನೆಯಿಂದ ಈಚೆ ತಳ್ಳಿದ್ದೀನಿ, ನಾನು ಸ್ವಇಚ್ಛೆಯಿಂದ ನಾನು ಜೀವನ ರೂಪಿಸ್ಕೋತೀನಿ ಅಂತ NCR ಮಾಡ್ಕೊಬಿಟ್ಟು ಹೋಗಿದ್ದಾರೆ ಮೋನಿಕಾ ಅವರು. ನನಗೆ ಗೊತ್ತಿರಂಗೆ ಜುಲೈ 2 ಯಾಕಂದ್ರೆ ಕಾಲ್ ಲಿಸ್ಟ್ ಡೀಟೇಲ್ಸ್ ತೆಗೆದಾಗ ಜುಲೈ 2 ಇಬ್ಬರದ್ದು ಕಾನ್ವಕೇಶನ್ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಟಿಲ್ 31ನೇ ತಾರೀಕು ನಡೆದಿದೆ. ಆಗಸ್ಟ್ 31ನೇ ತಾರೀಕು ಅವ್ರ ಮನೆಯಿಂದ ಹೋಗಿರೋದು. ಅಂದ್ರೆ ಅವರಿಬ್ರು ಹೇಗೆ ಪರಿಚಯ? ಮುಂಚೆಯಿಂದ ಪರಿಚಯ ಇದ್ರ ಅಥವಾ ಹೇಗೆ ಪರಿಚಯ ಆಗಿರೋದು ಅವರು? ಸರ್, ಇನ್ಸ್ಟಾದಲ್ಲಿ ಪರಿಚಯ ಆಗಿರೋದು. ಇವರು ರೀಲ್ಸ್ಗಳು ಮಾಡ್ತಾರೆ, ಅವರು ರಾಘವೇಂದ್ರ ಅವನು ರೀಲ್ಸ್ಗಳು ಮಾಡ್ತಾನೆ, ಅಲ್ಲಿಂದ ಪರಿಚಯ ಆಗಿರೋದು. ಇದು ಏನ್ ಮದುವೆ ಆಗಿದ್ರ ಏನ್ ಮಹಿಳೆ ಇದಾರಲ್ಲ ಮೋನಿಕಾ, ಅವರು ಮುಂಚೆನೂ ಮದುವೆ ಆಗಿದ್ರ? ಮುಂಚೆ ಒಂದು ಮದುವೆ ಆಗಿ ಬಿಟ್ಟಿರೋದಾ ಅಥವಾ ಹೇಗೆ? ಇಲ್ಲ, ಮದುವೆ